ಈ ದಿನ ದೇವ್ರು ನಮ್ಮ ಸಂಗಡ ಮಾತನಾಡೋಂಥ ಒಂದೇ ಮಾತು, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು. ಯಾರಿಂದ ಆರಿಸಿಕೊಂಡವರು? ದೇವರಿಂದ ಆರಿಸಿಕೊಂಡವರು. ದೇವರು ಎಲ್ಲಿದ್ದಾನೆ? ಎಲ್ಲಿದ್ದಾನೆ ದೇವರು? ನಮ್ಮೊಳಗೆ. ದೇವರು ನಮ್ಮೊಳಗಿದ್ದಾರೆ. ನಮ್ಮೊಳಗೆ ಬರೋಕ್ಕಿಂತ ಮುಂಚೆ ಪರಲೋಕದಲ್ಲಿದ್ದಾನೆ. ಹಲ್ಲೆಲೂಯ. ಪರಲೋಕದಲ್ಲಿರುವ ತಂದೆಯಾದ ದೇವರು. ಯಾಕೆ ಆ ಕ್ವಶನ್ ಕೇಳ್ತಾ ಇದ್ದೀನಿ ಅಂದರೆ, ದೇವರು ಎಲ್ಲಿದ್ದಾನೆ ಅಂದ ತಕ್ಷಣ ಅನೇಕರಿಗೆ ಕ್ವಶನ್ನು, ನಮ್ಮ ದೇವರು ಮರದ ಕೆಳಗಡೆ ಗುಡಿ ಗೋಪುರದಲ್ಲಿದ್ದಾರೆ, ಬೆಟ್ಟದ ಮೇಲಿದ್ದಾರೆ, ಹಳ್ಳದೊಳಗಿದ್ದಾರೆ, ಕಣಿವೆ ಒಳಗಿದ್ದಾರೆ, ಮರಳುಗುಡ್ಡ ಇದೆ, ಅದ್ರ ಮಧ್ಯದಲ್ಲಿ ನಮ್ಮ ದೇವರಿದ್ದಾರೆ ಅಂತ. ಆದರೆ ನಮ್ಮ ದೇವರು ಆತನು ಪರಲೋಕದಲ್ಲಿ ಇರುವ ಆತನು. ಹಲ್ಲೆಲೂಯ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಹೇಳಂತ ಮಾತು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಹಾಗಾದರೆ ಪರಲೋಕದಲ್ಲಿರುವಂಥ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಆರಿಸಿಕೊಂಡಿದ್ದಾರೆ. ಆರಿಸಿಕೊಂಡಿರೋದು ಅಂತ ಅಂದರೆ, ಈಗ ಒಂದು 10 ಜನ ಇರ್ತಾರೆ, 10 ಜನನೂ ಬನ್ನಿ ಅಂತ ಕರೆದ್ರೆ ಅದು ಆರಿಸಿಕೊಂಡ ಹಾಗಲ್ಲ. ಅದು ಎಲ್ಲರನ್ನೂ ಕರೆಯಲ್ಪಟ್ಟವರು ಅಂತ ಬರುತ್ತದು. ಎಲ್ಲರನ್ನೂ ಕರೆದರು ಅಂತ. ಆರಿಸಿಕೊಂಡವರು ಅಂತ ಅಂದರೆ, ಈಗ ಒಂದು 10 ಜನ ಇದ್ದಾರೆ, 10 ಜನದಲ್ಲಿ ಒಂದು 5 ಜನನ ಕೂಗಿ ಕರೆದ್ರೆ ಅದೇನೋ ಆರಿಸಿಕೊಂಡವರು, ಅವ್ರಿಗೆ ಬೇಕಾದವ್ರನ್ನ ಆರಿಸಿಕೊಂಡ್ರು ಅಂತ. ಹಾಗಾದರೆ ಭೂಲೋಕದಲ್ಲಿ ಕೋಟ್ಯಾನುಕೋಟಿ ಜನಸಂಖ್ಯೆ ಇರುವಂಥ ಸಮಯದಲ್ಲಿ ದೇವರು ನಿಮ್ಮನ್ನು ಏನು ಮಾಡಿದ್ದಾರೆ? ಆರಿಸಿಕೊಂಡಿದ್ದಾರೆ. ಆರಿಸಿಕೊಂಡಿರುವಂಥ ವಿಧಾನವನ್ನು ನೀವು ನೋಡೋದಾದರೆ, ಮನುಷ್ಯರ ಅಳತೆ ಪ್ರಮಾಣ ಅಲ್ಲ. ಮನುಷ್ಯರ ಅಳತೆ ಪ್ರಮಾಣ ಏನು? ನಾವು ಯಾರನ್ನಾದ್ರೂ ಆರಿಸ್ಕೊಳ್ಬೇಕು ಅಂದರೆ ಅವರು ನೋಡಲಿಕ್ಕೆ ಸುಂದರವಾಗಿರಬೇಕು, ಬಲಶಾಲಿಗಳಾಗಿರಬೇಕು, ಜ್ಞಾನವುಳ್ಳವರಾಗಿರಬೇಕು, ಹಣಕಾಸಿರಬೇಕು, ವಿದ್ಯಾಭ್ಯಾಸ ಇರಬೇಕು, ಅವ್ರ ನಡವಳಿಕೆ ಕರೆಕ್ಟಾಗಿರಬೇಕು, ಅವ್ರ ವಂಶಾವಳಿ ಕರೆಕ್ಟಾಗಿರಬೇಕು, ಹೆಸರುವಾಸಿಕೆಯಾದಂಥ ಕುಟುಂಬವಾಗಿರಬೇಕು, ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾದಂಥ ಜನರಾಗಿರಬೇಕು. ಇವ್ರನ್ನ ನೋಡಿ ಸಮಾಜ ಏನು ಮಾಡುತ್ತೆ? ಆರಿಸಿಕೊಳ್ತಾರೆ ಅಲ್ವಾ? ಆದರೆ ದೇವರು ಎಂಥವ್ರನ್ನ ಆರಿಸಿಕೊಂಡಿದ್ದಾರೆ? ಕೊರಿಂಥ ಪತ್ರಿಕೆಯಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಗಣನೆಗೆ ಬಾರದ ನಮ್ಮನ್ನು ಅವರು ಆರಿಸಿಕೊಂಡಿದ್ದಾರೆ. ಬಲಹೀನರಾದ ನಮ್ಮನ್ನು, ಬಲಶಾಲಿಗಳನ್ನು ನಾಚಿಕೆ ಪಡಿಸುವುದಕ್ಕೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕೆ, ಅಜ್ಞಾನಿಗಳಾದ ನಮ್ಮನ್ನು ದೇವರೇನು ಮಾಡಿದ್ದಾರೆ? ಆರಿಸಿಕೊಂಡಿದ್ದಾರೆ. ಅಂದರೆ ನಾವು ಬಲಹೀನರಾಗಿದ್ದೇವೆ, ಅಜ್ಞಾನಿಗಳಾಗಿದ್ದೇವೆ, ಯಾವ ವಿಷಯದಲ್ಲೂ ಪರಿಪೂರ್ಣವಾಗಿ ನಮಗೆ ತಿಳುವಳಿಕೆ ಇಲ್ಲ, ಮತ್ತು ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿದ್ದೇವೆ, ತಳ್ಳಲ್ಪಟ್ಟವರಾಗಿದ್ದೇವೆ, ಅಪಮಾನಿತರಾಗಿದ್ದೇವೆ, ನಮ್ಮ ಕಣ್ಣೀರನ್ನು ಹೊರಿಸಿ ಸಂತೈಸುವವರು ಯಾರೂ ಇಲ್ಲ. ಹೀಗೆ ತಳ್ಳಲ್ಪಟ್ಟಂಥ ಜನರಾದ ನಮ್ಮನ್ನು ದೇವರೇನು ಮಾಡಿದ್ದಾರೆ? ಆರಿಸಿ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಯೇಸುಸ್ವಾಮಿ ಸುಂಕದವರ ಮನೆಯಲ್ಲೆಲ್ಲ ಊಟ ಮಾಡುವಾಗ ಫರಿಸಾಯರು ಬಂದು ಮತ್ತು ಯಾಜಕರೆಲ್ಲ ಬಂದು, ಅವ್ರ ಸುಂಕದವರು ಅವ್ರ ಜೊತೆ ನೀನು ಊಟ ಮಾಡ್ತೀಯಲ್ಲ, ಅವ್ರ ಪಾಪಿಗಳು ಅವ್ರ ಜೊತೆ ಊಟ ಮಾಡ್ತೀಯಲ್ಲ ಅಂತ ಎಲ್ಲ ಕೇಳುವಾಗ ಯೇಸುಸ್ವಾಮಿ ಹೇಳುವಂಥ ಮಾತೇನು? ಕ್ಷೇಮದಿಂದಿರುವವನಿಗೆ ವೈದ್ಯನೂ ಬೇಕಾಗಿಲ್ಲ, ಕ್ಷೇಮ ಯಾರಿಗಿಲ್ವೋ ಅವರಿಗೆ ವೈದ್ಯನೂ ಬೇಕು. ಅಂದರೆ ನಿಮಗೆಲ್ಲವೂ ಚೆನ್ನಾಗಿದೆ ಅಂದರೆ ಅಲ್ಲಿ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ವಾತಾವರಣದ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ನೋಡಪ್ಪ, ನೀವೆಲ್ಲ ರೀತಿಯಲ್ಲಿ ಏನಾಗಿದ್ದೀರಾ? ಸಮಾಧಾನವಾಗಿ ಸೌಕರ್ಯವಾಗಿದ್ದೀರಿ. ಆದರೆ ಇವ್ರಿಗೇನಿಲ್ಲ, ಶಾಂತಿ, ಸಮಾಧಾನ, ಪ್ರೀತಿ, ಇವ್ರನ್ನ ಪ್ರೀತಿ ಮಾಡಿ ಸೇರಿಸಿಕೊಳ್ಳುವಂಥವರು, ನಾನಿದ್ದೇನೆ ಹೆದರಬೇಡ ಅಂತ ಹೇಳೋರು ಯಾರೂ ಇಲ್ಲ ಇವರಿಗೆ. ಅದರಿಂದ ನಾನೇನಾಗಿದ್ದೇನೆ? ಇವರಿಗೆ ವೈದ್ಯನಾಗಿ ಬಂದಿದ್ದೇನೆ. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಕೆಟ್ಟು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದೇನು ಅಂತ. ಅಂದರೆ ಏನೆಲ್ಲ ಕೆಟ್ಟು ಹೋಗಿದೆಯೋ, ನಮ್ಮ ಪರಿಸ್ಥಿತಿ, ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಭವಿಷ್ಯ, ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ, ಇವೆಲ್ಲ ಕೆಟ್ಟು ಹೋಗಿರೋಂಥ ಸಮಯದಲ್ಲಿ, ಕೆಟ್ಟು ಹೋಗಿದೆ ಅಂತ ಅಷ್ಟೇ ಈ ಲೋಕ ಏನು ಮಾಡುತ್ತೆ? ಅದನ್ನು ತಾತ್ಸಾರ ಮಾಡಿ ಬಿಸಾಡುವಂಥದ್ದಾಗಿದೆ. ಆದರೆ ದೇವರು ಆ ಕೆಟ್ಟು ಹೋಗಿರುವಂಥದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಾತನಂದರೆ, ಈಗ ನಾವೆಲ್ಲ ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇವೆ? ಏನು ಅಲ್ಲ ಅಂತ ಲೋಕದವರು ತಳ್ಳಿಬಿಟ್ಟಿರುವಾಗ ದೇವರ ದೃಷ್ಟಿಯಲ್ಲಿ ನಾವು ಆರಿಸಿಕೊಳ್ಳುವುದಕ್ಕೆ ಪಾತ್ರರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರವೇ ದೇವರು ಪ್ರಾರಂಭದ ದಿನಗಳಲ್ಲಿ ನಮ್ಮನ್ನು ಆರಿಸಿಕೊಳ್ಳುವಾಗ ನಮಗೆ ಬರೀ ಕಣ್ಣೀರೇ ಆಹಾರವಾಗಿತ್ತು. ಆದರೆ ಈಗ ದೇವರೇನು ಮಾಡಿದ್ದಾರೆ? ಕಣ್ಣೀರಿಗೆ ಬದಲಾಗಿ ಸಂತೋಷವನ್ನು, ಅವಮಾನಕ್ಕೆ ಬದಲಾಗಿ ಮಾನವನ್ನು ಕೊಟ್ಟಿದ್ದಾರೆ. ಹಾಗಾದರೆ ದೇವರು ನಮ್ಮನ್ನು ಆರಿಸಿಕೊಳ್ಳುವಾಗ ಯಾವುದೇ ಅರ್ಹತೆ ಇಲ್ಲದಂಥ ನಮ್ಮನ್ನು, ಯೋಗ್ಯತೆ ಇಲ್ಲದಂಥ ನಮ್ಮನ್ನು, ನಮ್ಮ ದೃಷ್ಟಿಯಲ್ಲಿ ನಾವೇ ನಂದು ಒಂದು ಜೀವಿತನ ಅಂತ ನಾವೇ ಅಸಹ್ಯ ಪಟ್ಕೊಳ್ಬೇಕು, ಆ ಮಟ್ಟಿಗಿರುವಂಥ ನಮ್ಮ ಜೀವಿತವನ್ನು ದೇವರು ಏನು ಮಾಡಿದ್ದಾರೆ? ಆರಿಸಿ ತೆಗೆದುಕೊಂಡಿದ್ದಾರೆ.
ಆರಿಸಿ ತೆಗೆದುಕೊಂಡಂಥ ದೇವರು ಅದಷ್ಟಕ್ಕೇನೆ ಬಿಡದೆ ಅಲ್ಲಿ ವಾಕ್ಯ ಹೇಳೋದು ಪ್ರತಿಷ್ಠಿತರು ಅಂದರೆ ಒಂದು ಕೆಲಸಕ್ಕಾಗಿ ನೇಮಕ ಮಾಡುವಂಥದ್ದು. ಈಗ ಚೆನ್ನಾಗಿ ಓದ್ತಾರೆ ಮಕ್ಕಳು, ಚೆನ್ನಾಗಿ ಓದಿದ್ಮೇಲೆ ನಾವೇನು ಮಾಡ್ತೀವಿ, ಅವ್ರನ್ನ ಒಂದು ಕೆಲಸಕ್ಕೆ ಅಂತ ಹೇಳಿ ಕಳಿಸ್ಕೊಡ್ತೀವಿ ಅಲ್ವಾ. ಈಗ ಅವರಿಗೆ ಅವರು ಹೋಗುವಂಥ ಜಾಗದಲ್ಲಿ ಇವರಿಗೆ ಇಂತಿಂಥ ಪೋಸ್ಟ್ ಅಂತ ಹೇಳಿ ಅವರಿಗೆ ಪೋಸ್ಟನ್ನು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾರೆ. ಹಾಗೆ ದೇವರು ಸಹಿತವಾಗಿ ನಮ್ಮನ್ನು ತನ್ನ ಸಭೆಗೆ ಸೇರಿಸಿಕೊಂಡ ಮೇಲೆ, ನಮ್ಮನ್ನು ತನ್ನ ಮಕ್ಕಳಾಗಿ ಆರಿಸಿಕೊಂಡ ಮೇಲೆ ನಮ್ಮನ್ನು ದೇವರೇನು ಮಾಡ್ತಾರೆ, ಪ್ರತಿಷ್ಠಿತರನ್ನಾಗಿ ಮಾಡ್ತಾರೆ. ಹೇಗೆ ಪ್ರತಿಷ್ಠಿತರನ್ನಾಗಿ ಮಾಡ್ತಾರೆ ಅನ್ನೋದಾದರೆ, ತನ್ನ ಪರಿಶುದ್ಧಾತ್ಮನ ಮುದ್ರೆಯನ್ನು ಹಾಕುವುದರ ಮುಖಾಂತರ. ನಾವು ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿದರೆ ನಾವು ಪ್ರತಿಷ್ಠಿತರಾಗಿದ್ದೇವೆ, ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದರೆ ಪ್ರತಿಷ್ಠಿತರಾಗಿದ್ದೇವೆ ಅಂತ. ಯಾಕೆ ನಮ್ಮನ್ನು ದೇವರು ಪ್ರತಿಷ್ಠೆಪಡಿಸಿಕೊಳ್ಬೇಕು ಅನ್ನೋದಾದರೆ, ತನ್ನ ರಾಜ್ಯದ ಕೆಲಸವನ್ನು ಮಾಡುವುದಕ್ಕಾಗಿ. ಯಾವ ರಾಜ್ಯ? ದೇವರ ರಾಜ್ಯದ ಕೆಲಸವನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನೇನು ಮಾಡ್ತಾರೆ, ಪ್ರತಿಷ್ಠೆಪಡಿಸಿಕೊಳ್ತಾರೆ. ಅಂದರೆ ಲೋಕದಿಂದ ನಾವು ತಳ್ಳಲ್ಪಟ್ಟಿದ್ದೇವೆ, ಪರಲೋಕದಲ್ಲಿರುವಂಥ ದೇವರು ನಮ್ಮನ್ನು ದೃಷ್ಟಿ ಇಟ್ಟು ನೋಡಿದ್ದಾರೆ, ನಮ್ಮನ್ನು ಆರಿಸಿಕೊಂಡಿದ್ದಾರೆ, ನಮಗೆ ಬೇಕಾದಂಥ ಶಾಂತಿ, ಸಮಾಧಾನ, ಆದರಣೆ ಎಲ್ಲವನ್ನು ಕೊಟ್ಟಿದ್ದಾರೆ. ಒಡೆದು ಹೋದಂಥ ನಮ್ಮ ಜೀವಿತವನ್ನು, ಒಡೆದು ಹೋದ ನಮ್ಮ ಬಾಳಿನ ದೋಣಿಗಳನ್ನು ಸರಿಪಡಿಸಿ ತಾನೇ ನಾವಿಕನಾಗಿ ಈಗ ಹಾಸೀನವಾಗಿ ಈಗ ನಮ್ಮ ಬಾಳ ದೋಣಿಯಲ್ಲಿ ದೇವರೇ ನಾವಿಕನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಾವೇನು ಅನ್ಕೊಳ್ತೀವಿ, ದೇವರು ನಾವಿಕನಾಗಿದ್ದಾನೆ, ಇನ್ನು ಏನಿಲ್ಲ, ಯಾವುದೇ ಚಿಂತೆ ಭಾರ ಇಲ್ಲ, ಯಾವ ಕಾರ್ಯನೂ ಮಾಡೋಂಗಿಲ್ಲ, ಬರೀ ಆರಾಧನೆ ಮಾಡು, ಪ್ರಾರ್ಥನೆ ಮಾಡು, ವಾಕ್ಯ ಓದು, ಇದಿಷ್ಟಿದ್ರೆ ಸಾಕು ಅಂತ. ಅದಷ್ಟಕ್ಕೆ ದೇವರ ರಾಜ್ಯದ ಮಹಿಮೆ ನಿಲ್ಲುವಂಥದ್ದಲ್ಲ. ಈಗ ದೇವರೇನು ಮಾಡ್ತಾರೆ, ನಂಬಿಗಸ್ತರಾಗಿ ದಾಹವುಳ್ಳವರಾಗಿ ಇರುವ ಎಲ್ಲ ಮಕ್ಕಳನ್ನು ಸಹಿತವಾಗಿ ದೇವರೇನು ಮಾಡ್ತಾರೆ, ಅಭಿಷೇಕ ಮಾಡೇ ಮಾಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಸಭೆಗೆ ಕಾಲಿಡುವಂಥ ಪ್ರತಿಯೊಬ್ಬರ ಮೇಲೂ ಸಹಿತವಾಗಿ ದೇವರ ಅಭಿಷೇಕ ಇರುತ್ತೆ. ಆದರೆ ಅಭಿಷೇಕಕ್ಕೆ ಯಾರು ಬೆಲೆಯನ್ನು ಕೊಟ್ಟು ದೇವರ ಚಿತ್ತದ ಹಾಗೆ ಮುನ್ನಡೀತಾ ಹೋಗ್ತಾರೋ ಅವರ ಮೇಲೆ ಅಭಿಷೇಕ ಪ್ರತಿಷ್ಠೆಪಡಿಸುವಂಥ ಕಾರ್ಯ ದಿನದಿಂದ ದಿನಕ್ಕೆ ಅದು ನಡೀತಲೇ ಇರುತ್ತೆ. ಒಂದು ಬಾರಿ ದೇವ್ರ ವಾಕ್ಯ ತಿಳಿಸಿದ್ರಲ್ವ, ಸೌಲ ಅವರೆಲ್ಲ ಏನು ಮಾಡ್ತಾರೆ, ಒಂದು ಬಾರಿ ಮಾತ್ರ ಅಭಿಷೇಕ ಹೊಂತಾರೆ. ದಾವೀದ ಏನು ಮಾಡ್ತಾನೆ, ಪದೇ ಪದೇ ಅಭಿಷೇಕವನ್ನು ಹೊಂದುತ್ತಾನೆ ಇರ್ತಾನೆ. ಹಲ್ಲೆಲೂಯ. ಹಾಗಾದರೆ ಸಮುವೇಲನ ಮುಖಾಂತರ ಅಭಿಷೇಕ ಹೊಂದ್ಕೊಳ್ತಾನೆ, ಯಹೂದ್ಯರ ಅರಸ ಅಂತ ಹೇಳಿ ಅಭಿಷೇಕ ಹೊಂದ್ಕೊಳ್ತಾನೆ, ಇಡೀ ಇಸ್ರಾಯೇಲರಿಗೆ ರಾಜ ಅಂತ ಹೇಳಿ ಅಭಿಷೇಕವನ್ನು ಹೊಂದ್ಕೊಳ್ತಾನೆ. ಅಂದರೆ ಅವನು ಒಟ್ಟು 3 ಬಾರಿ ಅಭಿಷೇಕವನ್ನು ಹೊಂದಿಕೊಳ್ತಾನೆ. ಆ ಥರ 3 ಬಾರಿ ಅಭಿಷೇಕ ಹೊಂದಿದಂಥ ರಾಜ ಯಾರೂ ಇಲ್ಲ, ಆತನ ಒಬ್ಬನೇ. ಮತ್ತು ಮಹಾರಾಜ ಅಂತ ಹೇಳುವಂಥ ವ್ಯಕ್ತಿ ಯಾರೂ ಇಲ್ಲ, ಆತನ ಒಬ್ಬನೇ. ಮತ್ತು ಇಡೀ ಇಸ್ರಾಯೇಲನ್ನು ದೇವರು ವಾಗ್ದಾನ ಮಾಡಿದಂಥ ಭೂಖಂಡವನ್ನು ಆಳ್ವಿಕೆ ಮಾಡಿದಂಥ ಏಕೈಕ ರಾಜ ದಾವೀದನೇ. ಹಲ್ಲೆಲೂಯ. ಅಂದರೆ ದೇವರು ಹೇಳುವಂಥ ಮಾತೇನಂತ ಅಂದರೆ, ಲೋಕದಿಂದ ತಳ್ಳಲ್ಪಟ್ಟಂಥ ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರೆ. ಆರಿಸಿಕೊಂಡದ್ದಕ್ಕೆ ನಾವು ಸಮಾಧಾನ ಹೊಂದ್ಕೊಂಡು ಹೋಗ್ಬಾರ್ದು. ದೇವರು ಸಭೆಗೆ ಕಾಲಿಟ್ಟಂಥ ಸಮಯದಲ್ಲಿ ನಮ್ಗೇನಿರುತ್ತೆ ಅಂದರೆ, ಹೆಚ್ಚಾದಂಥ ದಾಹ ಇರುತ್ತೆ, ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಆರಾಧನೆ ಮಾಡಬೇಕಂತ. ಆ ಸಮಯದಲ್ಲೆಲ್ಲ ಪವಿತ್ರಾತ್ಮ ಚಲಿಸಲಿಕ್ಕೆ ನಮ್ಮ ಮೇಲೆ ಪ್ರಾರಂಭ ಮಾಡ್ತಾರೆ. ಇದು ಪ್ರತಿಷ್ಠೆಪಡಿಸುವಂಥ ಕೆಲಸಗಳಲ್ಲಿ ಜರುಗ್ತಾ ಇರುತ್ತೆ. ಆದರೆ ಕೆಲವ್ರದ್ದೇನೋ ತಿಂಗಳಾದ ತಕ್ಷಣವೇ ತಣ್ಣಗಾಗ್ಬಿಡುತ್ತೆ, ಕೆಲವ್ರದ್ದು ವರ್ಷಗಳಾದ ತಕ್ಷಣವೇ ತಣ್ಣಗಾಗ್ಬಿಡುತ್ತೆ, ಕೆಲವ್ರದ್ದು ರಕ್ಷಣೆಯ ಆನಂದನೇ ಮರೆತು ಲೋಕವನ್ನು ಪ್ರೀತಿಸಿ ಹೊರಟೋಗ್ಬಿಡ್ತಾರೆ. ಅದ್ರ ನಡುವೆ ಯಾರು ದಾಹವುಳ್ಳವರಾಗಿರ್ತಾರೋ ಅವ್ರನ್ನ ದೇವರೇನು ಮಾಡ್ತಾರೆ, ಮತ್ತೆ ತನ್ನ ಪವಿತ್ರಾತ್ಮನ ಅಭಿಷೇಕವನ್ನು ಕೊಟ್ಟು, ವರಗಳನ್ನ ಕೊಟ್ಟು ಮತ್ತು ಅಧಿಕಾರ ಬಲಗಳನ್ನ ಕೊಡ್ತಾರೆ. ಹೇಗೆ 12 ಜನ ಯೇಸು ಸ್ವಾಮಿ ಅಪೊಸ್ತಲರನ್ನು ಸುವಾರ್ತೆಗೆ ಕಳಿಸುವಾಗ ದೇವರು ಏನು ಮಾಡ್ತಾರೆ, ಅವರಿಗೆ ಅಧಿಕಾರವನ್ನು ಕೊಡ್ತಾರೆ. ಯಾವುದ್ರ ಮೇಲೆ ಅಧಿಕಾರ? ಸೈತಾನನ ಮೇಲೆ ಅಧಿಕಾರ, ರೋಗಗಳ ಮೇಲೆ ಅಧಿಕಾರ, ಮರಣದ ಮೇಲೆ ಅಧಿಕಾರ. ಸತ್ತವ್ರನ್ನ ಅವರು ಎಬ್ಸಿದ್ರಲ್ವ, ಕುಷ್ಠರೋಗಿಗಳನ್ನೆಲ್ಲ ಸ್ವಸ್ಥಪಡಿಸ್ತಾರೆ. ಮತ್ತು ಅನೇಕ ರೋಗಗಳಿಂದ ಬಳಲ್ತಾ ಇರೋಂಥವ್ರನ್ನೆಲ್ಲ ಅವರು ಸ್ವಸ್ಥಪಡಿಸ್ತಾರೆ, ದೆವ್ವಗಳನ್ನು ಬಿಡಿಸ್ತಾರೆ. ಈ ಅಧಿಕಾರವನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೊಡ್ತಾರೆ. ಪ್ರತಿಷ್ಠಿತರಾಗಿ ನಿಲ್ಲುವಂಥ ನಮಗೂ ಸಹ ದೇವರೇನು ಮಾಡ್ತಾರೆ ಅಂದರೆ, ಇದೇ ರೀತಿಯಾದಂಥ ಪರಲೋಕದ ಅಧಿಕಾರ. ಈಗ ಅಧಿಕಾರ ಅಂದ ತಕ್ಷಣ ನಮಗೇನೋ ಲೋಕದಲ್ಲಿ ಒಂದು ಚೇರ್ ಇರುತ್ತೆ, ಅವರಿಗೆ ತಿಂಗಳಾದ ತಕ್ಷಣ ಸಂಬಳ ಇರುತ್ತೆ, 4-6 ಜನ ಬಂದವರಿಗೆ ಸೆಲ್ಯೂಟ್ ಹೊಡಿತಾ ಇರ್ತಾರೆ. ಹಾಗೆ ಆ ಕಾರ್ಯವನ್ನು ನಾವು ನೋಡಿ ಅಧಿಕಾರ ಅಂದರೆ ಇಲ್ಲಿ ಯಾವ ಸಿಂಹಾಸನನೂ ಇಲ್ಲ, ನಮ್ಮ ಸಿಂಹಾಸನ ಇಲ್ಲಿಲ್ಲ, ನಮ್ಮ ಸಿಂಹಾಸನಗಳಿರುವುದು ಪರಲೋಕದಲ್ಲಿ. ಹಲ್ಲೆಲೂಯ. ಇಲ್ಲಿ ನಾವು ಕೆಲಸ ಮಾಡಬೇಕು,
ಪರಲೋಕದಲ್ಲಿ ನಮ್ಮ ಸಿಂಹಾಸನ ಇದೆ, ಅಲ್ಲಿ ಸಂಬಳ ಸಹಿತವಾಗಿದೆ. ಅದ್ಯಾವುದು? ಜೀವದ ಕಿರೀಟ, ಜೀವವೆಂಬ ಜೈಮಾಲೆ, ಇವೆಲ್ಲವೂ ಸಹಿತವಾಗಿ ಅಲ್ಲಿ ಪರಲೋಕದಲ್ಲಿ ನಮಗೆ ಸಿಕ್ಕುವಂಥ ಸಂಬಳವಾಗಿದೆ. ಹಲ್ಲೆಲೂಯ. ಈಗ ಪ್ರತಿಷ್ಠಿತರಾಗಿರುವಂಥವರು ನೆಕ್ಸ್ಟ್ ಏನು ಮಾಡಬೇಕು? ಪ್ರಿಯರಾಗಿ ನಡೆದುಕೊಳ್ಳಬೇಕು. ಮೊದಲು ದೇವರು ಏನು ಮಾಡ್ತಾರೆ? ನಮ್ಮನ್ನು ಆರಿಸಿಕೊಳ್ತಾರೆ. ಆರಿಸಿಕೊಂಡ ಮೇಲೆ ನಾವು ಯಥಾರ್ಥತೆ, ದಾಹ, ಪ್ರೀತಿಯಿಂದ ಇರುವಾಗ ವೈರಾಗ್ಯ ಇರುವುದನ್ನು ನೋಡಿ ದೇವ್ರು ಏನು ಮಾಡ್ತಾರೆ? ನಮ್ಮನ್ನು ಪ್ರತಿಷ್ಠೆ ಪಡಿಸ್ಕೊಳ್ತಾರೆ. ಪ್ರತಿಷ್ಠೆ ಪಡಿಸಿಕೊಂಡ ಮೇಲೆ ಅನೇಕರು ಏನಾಗ್ತಾರೆ? ಬಿದ್ದು ಹೋಗ್ತಾರೆ. ಹೇಗೆ ಬಿದ್ದು ಹೋಗ್ತಾರೆ? ದೇವರ ಅಭಿಷೇಕ ಅವರ ಮೇಲಿರುವುದೇ ಅವರಿಗೆ ಹೆಚ್ಚುಗಾರಿಕೆ, ದೇವರವರಿಗೆ ಕೃಪಾವರಗಳನ್ನು ಕೊಟ್ಟಿರುವುದೇ ಅವರಿಗೆ ಹೆಚ್ಚುಗಾರಿಕೆ. ಅವ್ರೇನು ಮಾಡ್ತಾರೆ? ದೇವರನ್ನು ಮಹಿಮೆ ಪಡಿಸುವುದಕ್ಕಿಂತ ತಮ್ಮನ್ನು ತಾವು ಮಹಿಮೆ ಪಡಿಸ್ಕೊಳ್ತಾರೆ. ಹೇಗೆ? ಹೆರೋದನು ಆತನೇನು ಮಾಡ್ತಾನೆ? ಸಿಂಹಾಸನಾರೂಢನಾಗಿ ಉಪದೇಶವನ್ನು ಮಾಡ್ತಾರೆ. ಸೇರಿದ ಎಲ್ಲ ಜನರು ಇದು ಕರ್ತನ ನುಡಿ, ಇದು ದೇವರ ನುಡಿ, ಇದು ಮನುಷ್ಯರ ನುಡಿಯಲ್ಲ ಅಂತ ಹೇಳುವಾಗ ಆತನ ಮಹಿಮೆಯನ್ನು ದೇವರಿಗೆ ಸಲ್ಲಿಸದೆ ಆ ಮಹಿಮೆಯನ್ನು ಏನು ಮಾಡ್ತಾನೆ? ತಾನು ಹೊಂದಿಕೊಳ್ತಾನೆ. ಹಾಗಾದರೆ ಪ್ರತಿಷ್ಠಿತರು ಮಾಡಬೇಕಾದ ಕೆಲಸ ಏನಂದರೆ ಎಲ್ಲ ವಿಷಯಗಳಲ್ಲೂ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು ಮತ್ತು ದೇವರ ಚಿತ್ತವನ್ನೇ ನೆರವೇರಿಸಬೇಕು. ಈಗ ಕೃಪಾವರಗಳು, ಈಗ ಒಂದು ರೋಗ ಬಿಡಿಸೋಂಥ ವರ, ಅಥವಾ ಒಂದು ದೆವ್ವ ಬಿಡಿಸುವಂಥ ವರ, ಅಥವಾ ಸಂತೈಸುವಿಕೆಯಿಂದ ಕೂಡಿದಂಥ ಒಂದು ಕೌನ್ಸಿಲಿಂಗ್ ಅಂದರೆ ಆಲೋಚನೆ ಹೇಳುವಂಥ ವರ. ಈ ಕೌನ್ಸಿಲಿಂಗ್ ವರ ಇದ್ರೇನೋ ಕುಟುಂಬಗಳು ಕಟ್ಟಲ್ಪಡ್ತವೆ, ಒಡೆದು ಹೋದಂಥ ಹೃದಯಗಳು ಕಟ್ಟಲ್ಪಡ್ತವೆ. ನಾನು ಹೋದರೆ ಇದೆಲ್ಲ ನಡೆಯುತ್ತೆ, ನಾನಿಲ್ಲ ಅಂದ್ರೆ ಇಲ್ಲ. ಹಾಗಂತಷ್ಟರಲ್ಲಿ ಯಾರಿದ್ದಾರೆ ಅಂತ ಅರ್ಥ? ಸೈತಾನನಿದ್ದಾನೆ ಅಂತ ಅರ್ಥ. ಹಾಗಾಗಿ ಪ್ರತಿಷ್ಠಿತರು ಯಾವಾಗಲೂ ಎಚ್ಚರಿಕೆಯಿಂದ ನಡಿಬೇಕು. ಇಲ್ಲಿ ದೇವ್ರ ವಿಷಯದಲ್ಲಿ ಏನು ಗೊತ್ತಾ? ನೀವು ರಕ್ಷಣೆಗೆ ಬರುವಾಗ ಆ ನಂಬಿಕೆಯನ್ನು ಕಾಪಾಡ್ಕೊಳ್ಬೇಕಾದದ್ದು ಮೊದಲನೇ ಜವಾಬ್ದಾರಿ ಇರುತ್ತೆ. ಎರಡನೇದಾಗಿ ನೀವು ಪ್ರತಿಷ್ಠಿತರಾಗಿ ನಿಲ್ಲಬೇಕಾದ್ರೆ ದೇವ್ರ ಹತ್ರ ಪ್ರೀತಿ, ನಂಬಿಕೆ, ಭಯ, ಭಕ್ತಿಯಲ್ಲಿ ಇರಬೇಕಾಗಿರುತ್ತೆ. ಮೂರನೇದಾಗಿ ನಿಮ್ಮನ್ನೇ ನೀವು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ನಮ್ಮನ್ನು ವಂಚಿಸುವುದಕ್ಕಾಗಿ ಸೈತಾನನೇನು ಮಾಡ್ತಾನೆ? ಅನೇಕ ವಂಚಿಸುವಂಥ ಆತ್ಮಗಳನ್ನು ನಮ್ಮ ಮೇಲೆ ಕಳಿಸ್ತಾನೆ ಇರ್ತಾನೆ. ಅದು ವಂಚಿಸುವಂಥ ಆತ್ಮಗಳು ಯಾರ್ದೋ ಮುಖಾಂತರ ಬಂದರೆ ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ಗದರಿಸ್ತೀವಿ ಅಥವಾ ಬೈತೀವಿ, ಹಾಡ್ತೀವಿ, ಅವರು ನಮ್ಮಿಂದ ತೊಲಗಿ ಹೋಗ್ತಾರೆ. ಆದರೆ ವಂಚಿಸುವಂಥ ಆತ್ಮಗಳ ಕೆಲಸ ಏನಂದರೆ ಅವು ನಮ್ಮಲ್ಲೇ ಆಸೆ ಪಾಸೆಗಳನ್ನ ಹುಟ್ಟಿಸುವುದರ ಮುಖಾಂತರ, ನಮ್ಮಲ್ಲಿ ಆಲೋಚನೆಗಳನ್ನು ಹೇಳಿಕೊಡುವುದರ ಮುಖಾಂತರವಾಗಿ ನೀನು ಮಾತ್ರ ಸರಿ, ನೀನು ನೋಡು ಆ ಥರ ಈ ಥರವಾಗಿ ನಮ್ಮನ್ನೇ ಉಬ್ಬಿಸುವಂಥ ಆಲೋಚನೆಗಳ ಮುಖಾಂತರವಾಗಿ ವಂಚಿಸುವಂಥ ಆತ್ಮ ಕಾರ್ಯ ಮಾಡ್ತಾ ಇರುತ್ತೆ. ಇದನ್ನು ಇವಾಗ ಏನು ಮಾಡಬೇಕು? ನಾವೇನು ಮಾಡ್ತೀವಿ? ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಯೋಚನೆಯಲ್ಲಿ ಮುಳುಗಿ ಸಂತೋಷ ಪಡ್ತಾ ಇರ್ತೀವಿ, ಇಲ್ಲ ದುಃಖ ಪಡ್ತಾ ಇರ್ತೀವಿ, ಇಲ್ವಾ? ಆ ವಂಚಿಸುವಂಥ ಆತ್ಮ ಹೇಳಿಕೊಡುವಂಥ ಪಾಪದ ಜೀವಿತಕ್ಕೆ ಬಿದ್ದೇ ಹೋಗಿರ್ತೀವಿ. ಈಗ ಪ್ರತಿಷ್ಠಿತರು ಏನು ಮಾಡಬೇಕು? ಈ ಎಲ್ಲ ಲಕ್ಷಣಗಳ ಬಗ್ಗೆ ಗಮನದಲ್ಲಿಟ್ಟುಕೊಂಡು ವಂಚಿಸುವಂಥ ಆತ್ಮನ ಕ್ರಿಯೆಗಳನ್ನು ನಾವು ಕಂಡಿಡ್ಕೊಂಡು ಯೇಸುವಿನ ಹೆಸರಿನಲ್ಲಿ ಅದನ್ನು ಗದರಿಸಬೇಕು. ಹಲ್ಲೆಲೂಯಾ. ಆಗ ಮಾತ್ರ ಏನಾಗುತ್ತೆ? ವಂಚಿಸುವಂಥ ಆತ್ಮನಿಂದ, ಸೈತಾನನ ವ್ಯೂಹಗಳಿಂದ ನಾವು ತಪ್ಪಿಸಲ್ಪಟ್ಟವರಾಗಿರ್ತೇವೆ. ಇಲ್ಲವಾದರೆ ಈಗ ಕೆಲವರಿಗೇನೋ ಭಯ, ಈಗ ಸೌಲನಿಗೇನಿತ್ತು? ಭಯ ಇತ್ತು. ಆ ಭಯ ಇದ್ದ ನಿಮಿತ್ತವಾಗಿ ಆತನು ಪ್ರತಿ ಬಾರಿ ಸಹಿತವಾಗಿ ಯಾಜಕರನ್ನ ಕರೆಸಿ ದೈವೋತ್ತರಗಳನ್ನ ಕೇಳಬೇಕಂದಾಗ ಅಲ್ಲಿ ಏನೋ ಇದ್ದದ್ದು ಸೌಂಡ್ ಬಂದ ತಕ್ಷಣ ಯಾಜಕನೂ ಕೇಳಲ್ಲ, ಉತ್ತರನೂ ಕೇಳಲ್ಲ, ಅವನು ಓಡೋಗ್ತಾ ಇರ್ತಾನೆ. ಮತ್ತು ತನ್ನನ್ನೇ ತಾನು ಕಾಪಾಡಿಕೊಳ್ಳುವುದಕ್ಕೆ, ತನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆತನು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಪ್ರತಿಷ್ಠಿತರಿಗೆ ಏನಿರಬೇಕು ಅಂದರೆ ನಮ್ಮ ಸುಖವನ್ನು ನೋಡಿಕೊಳ್ಳುವುದಕ್ಕಿಂತ ಪರರ ಹಿತ ಸುಖಗಳನ್ನು ನೋಡಿಕೊಳ್ಳುವುದರಲ್ಲಿ ಹೆಚ್ಚಿನ ಗಮನ ಇರಬೇಕು. ಹಲ್ಲೆಲೂಯಾ. ನೀವು ಪ್ರತಿಷ್ಠಿತರಾಗಿದ್ದರೆ ನಿಮ್ಮ ಜವಾಬ್ದಾರಿ ಏನೋ? ನಿಮ್ಮ ಸ್ವಂತ ಸುಖವನ್ನು ನೋಡಿಕೊಳ್ಳುವುದಕ್ಕಿಂತ ಪರರ ಸುಖಗಳ ಬಗ್ಗೆ ಚಿಂತಿಸುವಂಥ ಕಾಳಜಿ ಇರಬೇಕು. ಯಾಕೆಂದರೆ ಅದೇ ಕ್ರಿಸ್ತನ ನಿಯಮ. ಯಾಕೆಂದರೆ ಕ್ರಿಸ್ತನು ತನ್ನ ಸ್ವಂತ ಸುಖವನ್ನು ನೋಡಿಕೊಳ್ಳಿಲ್ಲ, ತನ್ನ ಸ್ವಂತ ಮರ್ಯಾದೆ ಬಗ್ಗೆ ಯೋಚನೆ ಮಾಡಲಿಲ್ಲ, ಎಲ್ಲರೂ ನಮಗೆ ಗೌರವಿಸಬೇಕು, ಸನ್ಮಾನಿಸಬೇಕಂತ ಯೋಚನೆ ಮಾಡಲಿಲ್ಲ. ಎಲ್ಲರೂ ಅವಮಾನಿಸುವಾಗಲೂ ನಿಂದಿಸುವಾಗಲೂ ಯೇಸುಸ್ವಾಮಿ ಹೇಳಿದೊಂದೇ ಮಾತು, ತಂದೆಯೇ, ಅವರು ಏನು ತಪ್ಪುಗಳನ್ನು ಮಾಡುತ್ತಾರೋ ಅವರ ಅರಿಯರು, ಅವರನ್ನು ಕ್ಷಮಿಸು.
ಅಂದರೆ ಪರರ ಸುಖವನ್ನು ಯೇಸುಸ್ವಾಮಿ ಏನು ಮಾಡಿದ್ರು, ಕಲ್ವಾರಿ ಶಿಲುಬೆ ಮೇಲೆ ಇರುವಾಗಲೂ ಸಹ ಅವರು ಚಿಂತಿಸುತ್ತಲೇ ಇದ್ರು. ಹಾಗಾದರೆ ಪ್ರತಿಷ್ಠಿತರಿಗೆ ಇರಬೇಕಾದಂಥ ಮುಖ್ಯವಾದ ಗುಣ ಏನಂತ ಅಂದರೆ, ನಮ್ಮ ಸುಖ ಅನ್ನೋದಕ್ಕಿಂತ ದೇವರೇ ನನ್ನನ್ನು ನಂಬಿ ಅನೇಕ ಆತ್ಮಗಳನ್ನ ಕೊಟ್ಟಿದ್ದಿ, ಅಥವಾ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟಿದ್ದಿ, ಅದರಿಂದ ನಾನೇನಾಗಿರ್ಬೇಕು, ಅದರಲ್ಲಿ ನಂಬಿಗಸ್ತಳು ಆಗಿರಬೇಕು. ಹಾಗಾಗಿ ನೀ ಸಹಾಯ ಮಾಡುವಂತ. ಈ ಪ್ರತಿಷ್ಠಿತರಿಗೆ ಸೈತಾನ ಏನು ಮಾಡ್ತಾ ಇರ್ತಾನೆ, ಹಾಗಾಗಿ ಭಯವನ್ನು ಸಹ ಹುಟ್ಟಿಸ್ತಾ ಇರ್ತಾನೆ. ಒಂದು, ಹಾಗಾಗಿ ಮೋಹ ತಾಪದ ವಿಷಯಗಳಲ್ಲಿ ಹುಟ್ಟಿಸ್ತಾ ಇರ್ತಾನೆ. ಅನೇಕ ಶರೀರಾಧೀನ ಸ್ವಭಾವಗಳಲ್ಲಿ ಯೋಚನೆ ಕೊಡ್ತಾ ಇರ್ತಾನೆ. ಹಣ ಮಾಡುವಂಥ ಆಲೋಚನೆಗಳನ್ನ ಕಡೆಗೆ ಆತನು ಹುಟ್ಟಿಸ್ತಾ ಇರ್ತಾನೆ. ನಿನಗೆ ಸ್ಥಾನಮಾನ ಸಿಗ್ತಾ ಇಲ್ಲ ನೋಡು, ನೀನು ಮಾಡೋಂಥ ಕೆಲಸಕ್ಕೆ ಯಾರು ನಿನ್ನನ್ನು ಘನಪಡಿಸ್ತಾ ಇಲ್ಲ ನೋಡು, ಯಾರು ನಿನ್ನನ್ನು ಹೊಗಳುತ್ತಾ ಇಲ್ಲ ನೋಡು, ಈ ಎಲ್ಲ ಯೋಚನೆಗಳನ್ನು ಸಹಿತವಾಗಿ ಹುಟ್ಟಿಸ್ತಾನೆ. ಇನ್ನೊಂದು ಏನಂತಂದರೆ ಕುಗ್ಗಿಸುವಂಥದ್ದು. ಕುಗ್ಗಿಸೋದಾರೆ, ನೋಡು ನೀನು ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀಯ, ಯಾರಾದರೂ ನಿನ್ನ ಗಮನಿಸ್ತಾ ಇದ್ದೀರಾ, ಯಾರಾದರೂ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರಾ, ನೋಡು ಅವ್ರನ್ನೆಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ, ನಿನ್ನ ನೋಡು ದೂರನೇ ತಳ್ಬಿಟ್ಟಿದ್ದಾರೆ. ಇದೊಂಥರ ಕುಗ್ಗಿಸುವಂಥದ್ದು. ಆವಾಗ ನಮ್ಮನ್ನೇ ನಾವು ಕುಗ್ಗಿಸ್ಕೊಂಡು ಮೂಲೆ ಸೇರಿಬಿಡ್ಬೇಕು. ಈ ಎಲ್ಲ ಆಲೋಚನೆಗಳು ಸೈತಾನನೇನು ಮಾಡ್ತಾ ಇರ್ತಾನೆ, ಪ್ರತಿಷ್ಠಿತರ ಮೇಲೆ ತನ್ನ ಬಾಣಗಳಾಗಿ ಬಿಡ್ತಾ ಇರ್ತಾನೆ. ಇಲ್ಲ ನಮ್ಮನ್ನು ನಾವೇ ಹೆಚ್ಚಿಸ್ಕೊಬಿಡ್ಬೇಕು, ದೇವರು ಸಮಕ್ಕೆ ಹೆಚ್ಚಿಸ್ಕೊಬಿಡ್ಬೇಕು, ಆ ರೀತಿಯಾದ ಕಾರ್ಯಗಳು. ಈ ಪ್ರತಿಷ್ಠಿತರು ಇದರಿಂದ ಏನಾಗಬೇಕು, ಜಯವನ್ನು ಹೊಂದಬೇಕು. ಜಯವನ್ನು ಹೊಂದಿದ್ರೆ ನೆಕ್ಸ್ಟ್ ಏನು, ಪ್ರಿಯರು. ಹಲ್ಲೆಲೂಯಾ. ಯೇಸುಸ್ವಾಮಿ ಪರಲೋಕ ಆರೋಹಣ ಮಾಡಬೇಕಾದ್ರೆ ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ನಮೂದಿಸಿರುವ ಪ್ರಕಾರವಾಗಿ 500 ಮಂದಿಗಿಂತ ಹೆಚ್ಚಿದ್ರಂತೆ. 500 ಮಂದಿಗಿಂತ ಹೆಚ್ಚಿದ್ರು ಯೇಸುಸ್ವಾಮಿ ಪರಲೋಕ ಆರೋಹಣ ಮಾಡಬೇಕಾದ್ರೆ. ಯೇಸುಸ್ವಾಮಿ ಪವಿತ್ರಾತ್ಮನ ಅಭಿಷೇಕವನ್ನು ಪ್ರಾರಂಭದಲ್ಲಿ ಸುರಿಸುವಾಗ 120 ಮಂದಿ ಇದ್ದರು. ಆಯಿತಾ. ಯೇಸುಸ್ವಾಮಿ 2ನೇ ಬಾರಿ ಸುವಾರ್ತೆಗೆ ಕಳಿಸುವಾಗ ಅಲ್ಲಿ 70 ಮಂದಿ ಸುವಾರ್ತೆಗೆ ಹೋಗ್ತಾರೆ. ಯೇಸುಸ್ವಾಮಿ 1ನೇ ಬಾರಿ ಸುವಾರ್ತೆಗೆ ಕಳಿಸುವಾಗ ಅಲ್ಲಿ 12 ಜನ ಮಾತ್ರ ಇರ್ತಾರೆ. ಆದರೆ ಯೇಸುಸ್ವಾಮಿ ತಾನು ಮಾಡಬೇಕಾದಂಥ ಮುಖ್ಯವಾದ ಕೆಲಸಗಳನ್ನು ಮಾಡುವುದಕ್ಕೆ ಕರೆದುಕೊಂಡು ಹೋಗುವಾಗ ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ, ಬರೀ 3 ಜನ, ಯಾಕೋಬ, ಯೋಹಾನ, ಪೇತ್ರ. ಹಲ್ಲೆಲೂಯಾ. ಅಂದರೆ ಲೋಕದ ಕಣ್ಣಿಗೆ, ಅಂದರೆ ಜನರ ಕಣ್ಣಿಗೆ, ಸಭೆಯ ಕಣ್ಣಿಗೆ ಅನೇಕ ವಿಚಾರಗಳಲ್ಲೇನೋ ಸಮೂಹ ಹೆಚ್ಚಾಗಿರುತ್ತೆ. ಆದರೆ ನಾವು ಪ್ರತಿಷ್ಠಿತರಾಗಿ ನಿಲ್ಲುವುದು ಸರಿ, ಆದರೆ ಅದರಲ್ಲೂ ಸಹ ನಾವು ದೇವರಿಗೆ ಪ್ರಿಯರಾಗಿರಬೇಕು. ಯಾಕೋಬ, ಯೋಹಾನ, ಪೇತ್ರ ಅವರಿಗೆ ದೇವರಿಗೆ ಪ್ರಿಯರಾಗಿದ್ದರು. ಅದರ ನಿಮಿತ್ತವೇ ಅವ್ರು 3 ಜನಕ್ಕೆ ಇನ್ನಿಲ್ಲದಂಥ ಮಹಿಮೆಯ ಕಾರ್ಯಗಳು. ಯೋಹಾನನಿಗೆ ಇಡೀ ಪರಲೋಕದ ದರ್ಶನ, ಪ್ರಕಟಣೆ ಗ್ರಂಥ ನಾವು ನೋಡ್ತೀವಲ್ಲ, ಆತನು ಯೋಹಾನನು 2000 ವರ್ಷಗಳ ಮುಂದಿನ ಒಂದು ಪ್ರವಾದನೆಗಳನ್ನು ಬರೆಯುವಂಥ ಸೌಭಾಗ್ಯವನ್ನು ದೇವರು ಆತನಿಗೆ ಅನುಗ್ರಹ ಮಾಡ್ತಾರೆ. ಪೇತ್ರನಿಗೇನೋ ಆತನಿಗೆ ಸಭೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ದೇವರು ಆತನನ್ನು ಆರಿಸಿಕೊಳ್ತಾರೆ. ಹಲ್ಲೆಲೂಯಾ. ಯಾಕೋಬನು ಆತನು ಕರ್ತನಿಗೆ ರಕ್ತ ಸಾಕ್ಷಿಯಾಗಿ ಹತನಾಗುವವರೆಗೂ ಸಭೆಗೆ ಆಧಾರ ಸ್ತಂಭವಾಗಿ ನಿಲ್ಲುವಂಥ ಕೃಪೆಯನ್ನು ದೇವರು ಆತನಿಗೆ ಕೊಡ್ತಾರೆ. ಅಂದರೆ ಅದಕ್ಕೆ ದೇವರು ದಾವೀದನ ವಿಷಯದಲ್ಲಿ ಹೇಳೋದು, ಈಶಾಯನ ಮಗನು ಅಂದರೆ ದಾವೀದನನ್ನು ದೇವರು ಕಂಡಾಗ ಈತನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಅಂತ ಹೇಳೋದು. ದಾನಿಯೇಲನನ್ನು ನೋಡುವಾಗ ನೀನು ನನಗೆ ಅತಿ ಪ್ರಿಯನು ಅಂತ ಹೇಳಿದ್ರು. ಯಾಕೆ ಅಂದರೆ ದಾನಿಯೇಲನು ದೇವರ ದೃಷ್ಟಿಯಲ್ಲಿ ನಿರ್ಮಲನಾಗಿ ಕಂಡನು. ಹಲ್ಲೆಲೂಯಾ. ನಾವು ಸಹಿತವಾಗಿ ನಿರ್ಮಲರಾಗಿ ಕಾಣಬೇಕು. ಹೇಗೆ ಅಂದರೆ, ನಿರ್ಮಲ ಚಿತ್ತರು ಧನ್ಯರು, ಹಲ್ಲೆಲೂಯಾ. ನೀವು ನಿರ್ಮಲ ಚಿತ್ತರಾಗಿರುವುದಾದರೆ ನೀವು ದೇವರಿಗೆ ಪ್ರಿಯರಾಗಿರ್ತೀರ. ಹಲ್ಲೆಲೂಯಾ. ನಿಮ್ಮ ಯೋಚನೆಗಳು ಗುಣಗುಟ್ಟುವ ಕಡೆಗೆ, ಅಸೂಯೆ ಕಡೆಗೆ, ಹೊಟ್ಟೆ ಕಿಚ್ಚಿನ ಕಡೆಗೆ, ಬೇಡವಾದಂಥ ಜಗಳಗಂಟತನದ ವಿಷಯದ ಕಡೆಗೆ, ತಪ್ಪುಗಳನ್ನು ಕಂಡುಹಿಡಿಯೋದರ ವಿಷಯದ ಕಡೆಗೆ, ನಾನು ಮಾತ್ರ ಸರಿ ಅನ್ನೋದರ ವಿಷಯ ಕಡೆಗೆ ಹೋಗ್ತಾ ಇದ್ರೆ ನಿಮಗೇನಿಲ್ಲ ಅಂತ ಅರ್ಥ, ನಿರ್ಮಲ ಚಿತ್ತ ಇಲ್ಲ ಅಂತ ಅರ್ಥ. ಆ ನಿರ್ಮಲ ಚಿತ್ತವನ್ನು ಸರಿಪಡಿಸಿಕೊಳ್ಳುವಾಗ ಯೇಸುಸ್ವಾಮಿ ನಮ್ಮ ತಪ್ಪುಗಳನ್ನು ದೃಷ್ಟಿ ಇಟ್ಟು ನೋಡಿದ್ರು ಅಥವಾ ನಮ್ಮ ಆತ್ಮವನ್ನು ಮಾತ್ರ ದೃಷ್ಟಿ ಇಟ್ಟು ನೋಡಿದ್ರು? ನಮ್ಮ ಆತ್ಮವನ್ನು ದೃಷ್ಟಿಸಿ ನೋಡಿದ್ರು. ಯೇಸುಸ್ವಾಮಿ ನಮ್ಮ ತಪ್ಪನ್ನೇ ಮಾತ್ರ ದೃಷ್ಟಿ ಇಟ್ಟು ನೋಡುವುದಾಗಿದ್ದರೆ ನಾವು ಈ ದಿನ ಹೀಗೆ ಕರ್ತನ ಸಮ್ಮುಖದಲ್ಲಿ ಕೂರ್ಲಿಕ್ಕಾಗ್ತಾ ಇತ್ತಾ?
ದೇವ್ರ ವಾಕ್ಯ ಹೇಳುತ್ತೆ, ಕರ್ತನೆ ನೀನು ನಮ್ಮ ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು. ಹಲ್ಲೆಲೂಯಾ. ಯಾಕೆಂದರೆ ಆತನ ಒಬ್ಬನೇ ಪರಿಶುದ್ಧನು, ದೋಷವಿಲ್ಲದವನಾಗಿರುವಂಥ ಪರಿಶುದ್ಧನಾದಂಥ ದೇವರು. ಅಂಥ ದೇವ್ರ ಮುಂದೆ ನಾವು ನಿಲ್ಲಲಿಕ್ಕೆ ಅಸಾಧ್ಯ. ಹಾಗಾದರೆ ದೇವರು ನಮ್ಮ ತಪ್ಪುಗಳನ್ನೆಲ್ಲ ಬಿಟ್ಟು ನಮ್ಮ ಒಂದು ಆತ್ಮರಕ್ಷಣೆಗೋಸ್ಕರವಾಗಿ ನಮ್ಮನ್ನು ಸಹಿಸಿಕೊಂಡಿರುವಾಗ ನಾವು ಸಹ ಪ್ರತಿಷ್ಠಿತರಾಗಿದ್ದೇವೆ ಎನ್ನುವುದಾದರೆ ಸಹಿಸಿಕೊಳ್ಳುವಂಥ ಗುಣದಲ್ಲಿ ಇರಬೇಕು, ಎಲ್ಲರನ್ನ ಪ್ರೀತಿಸುವ ಗುಣದಲ್ಲಿ ಇರಬೇಕು. ಅದಕ್ಕೆ ಅಲ್ಲಿ ವಾಕ್ಯ ಹೇಳೋದು, ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ನಾನು ಓಲೆ ಧರಿಸ್ಕೊಂಡಿದ್ದೀನಿ, ಜುಮ್ಕಿ ಧರಿಸ್ಕೊಂಡಿದ್ದೀನಿ, ಮಾಟಿ ಧರಿಸ್ಕೊಂಡಿದ್ದೀನಿ, ದೊಡ್ಡ ಮಾಂಗಲ್ಯ ಸರ ಹಾಕೊಂಡಿದ್ದೀನಿ, ಮುತ್ತು ರತ್ನದ ವೈಡೂರ್ಯದ ಒಡವೆಗಳನ್ನೆಲ್ಲ ಧರಿಸ್ಕೊಂಡಿದ್ದೀನಿ, ಅದರಿಂದ ನಾನು ದೇವರಿಗೆ ಪ್ರಿಯರಾಗಿರ್ತೀವಿ ಅಂದರೆ ನೀವು ನೋಡುವ ಕಣ್ಣುಗಳಿಗೆ ಮಾತ್ರ ಪ್ರಿಯರಾಗಿ ಕಾಣಿಸ್ಬೋದು ಅಷ್ಟೇ. ಹಲ್ಲೆಲೂಯಾ. ಆದರೆ ಅಂತರಂಗವನ್ನು ಬಹಿರಂಗವನ್ನು ಎರಡನ್ನೂ ಸಹ ದೃಷ್ಟಿ ಇಟ್ಟು ನೋಡುವ ದೇವರಿಗೆ ನಾವು ಯಾವ ಗುಣ ಧರಿಸ್ಕೊಂಡಿರ್ಬೇಕಂತೆ? ಈ ಎಲ್ಲ ಗುಣಗಳನ್ನು ಧರಿಸಿಕೊಂಡಿರ್ಬೇಕಂತೆ. ಈ ಎಲ್ಲ ಗುಣಗಳನ್ನು ಧರಿಸಿಕೊಂಡಿದ್ರೆ ಮಾತ್ರವೇ ನಾವು ದೇವರಿಗೆ ಪ್ರಿಯರಾಗಿ ಕಾಣಲು ಸಾಧ್ಯ. ಹಲ್ಲೆಲೂಯಾ. ನಾವು ದೇವರಿಗೆ ಪ್ರಿಯರಾಗಿದ್ದೇವೆ ಅನ್ನೋದಾದರೆ ಲೋಕ ನಮ್ಮನ್ನು ಏನು ಮಾಡುತ್ತೆ? ನಮ್ಮನ್ನು ಅವಮಾನಿಸುತ್ತೆ, ನಮ್ಮನ್ನು ತುಚ್ಛೀಕರಿಸುತ್ತೆ, ನಿಂದಿಸುತ್ತೆ. ಅದು ತನ್ನ ಗುಂಪಿಗೆ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕೆ ಅಪಹಾಸ್ಯ ಮಾಡುತ್ತೆ. ಅನೇಕ ಬಾರಿ ಲೋಕ ನಮ್ಮನ್ನು ತನ್ನ ಬಾಗಿಲನ್ನು ಮುಚ್ಚಿಕೊಳ್ಳುತ್ತೆ. ನಾವು ಅವಾಗ ಏನು ಮಾಡಬಾರ್ದು? ದುಃಖಿಸದೆ ಯಾವಾಗಲೂ ತನ್ನ ಕರಗಳನ್ನು ಚಾಚಿ, ನಾನು ನಿನ್ನನ್ನು ಸೇರಿಸಿಕೊಳ್ಳುವೆನು, ನಾನೇ ನಿನ್ನನ್ನು ಪ್ರೀತಿಸುವೆನು, ನಾನೇ ನಿಮ್ಮನ್ನು ಮುಪ್ಪಿನ ತನಕ ಹುರುವೆನು ಎಂದು ಹೇಳುವ ಕರ್ತನ ಕಡೆಗೆ ನಮ್ಮ ಮನಸ್ಸು ಇರಬೇಕು. ಹಲ್ಲೆಲೂಯಾ. ಹಾಗಾದರೆ ದೇವರು ಈ ದಿನ ನಮಗೆ ತಿಳಿಸುವಂಥ ಮಾತು, ಸಭೆಯಾಗಿರುವಂಥ ನಿಮ್ಮನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾರೆ. ಆರಿಸಿಕೊಂಡವರಲ್ಲಿ ಕೆಲವರಿಗೆ ದೇವರು ತನ್ನ ಪರಿಶುದ್ಧಾತ್ಮನ ಅಭಿಷೇಕವನ್ನು ಕೊಟ್ಟು ಪ್ರತಿಷ್ಠಿತರಾಗಿ ಅಭಿಷೇಕವನ್ನು ಮಾಡಿದ್ದಾರೆ. ಪ್ರತಿಷ್ಠಿತರಂದರೆ ಆರಿಸಿಕೊಂಡವರ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕವನ್ನು ಸುರಿಸಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಅವರಲ್ಲಿ ಕೆಲವರು ಏನಾಗಿರಬೇಕು? ಎಲ್ಲರೂ ಪ್ರತಿಷ್ಠಿತರೆಲ್ಲರೂ ಪ್ರಿಯರಾಗಿ ಇರಬೇಕು. ಆದರೆ ಕೆಲವರು ಏನಾಗ್ತಾರೆ? ಅವ್ರಿಗೆ ಬರೋಂಥ ಸ್ಥಾನಮಾನ ಗೌರವ ಎಲ್ಲದರಲ್ಲಿ ಕೆಲವರು ಬಿದ್ದು ಹೋಗ್ತಾರೆ. ಅವ್ರನ್ನ ಎಬ್ಬಿಸುವಂಥ ಶರೀರಾಧೀನ ಸ್ವಭಾವಕ್ಕೆ ಕೆಲವರು ಬಿದ್ದು ಹೋಗ್ತಾರೆ. ಆದರೆ ಕೊನೆಯವರೆಗೂ ಸಹಿತವಾಗಿ ಅನೇಕರು ಏನು ಮಾಡ್ತಾರೆ? ಕ್ರಿಸ್ತನ ಭಕ್ತಿಯರಾಗಿ ನಿಂತ್ಕೊಳ್ತಾರೆ. ಆ ನಿಂತುಕೊಳ್ಳುವಂಥ ಭಕ್ತ ವೃಂದದಲ್ಲಿ ನಾನು ನೀವುಗಳು ಇರಬೇಕು. ಆಗ ಮಾತ್ರವೇ ನಾವು ದೇವರಿಗೆ ಪ್ರಿಯರಾಗಿ ಕಾಣಿಸ್ಬೇಕು ಅಂತಂದರೆ ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು. ನಿರ್ಮಲ ಚಿತ್ತರು ಧನ್ಯರು, ಅವರ ದೇವರನ್ನ ಕಾಣುವರು. ಹಾಗಾದರೆ ನಿರ್ಮಲ ಚಿತ್ತ ಇರಬೇಕು ಅನ್ನೋದಾದರೆ ಈ ಎಲ್ಲ ಲೋಕದ ಎಲ್ಲ ಹೊಲಸುತನದ ಆಲೋಚನೆಗಳು ಅದು ತೆಗೆಯಲ್ಪಡಬೇಕು. ಸುಮ್ಮನೆ ಇಲ್ಲದೆಲ್ಲ ಹುಡುಕಂಥದ್ದು, ಇಲ್ಲದೆಲ್ಲ ಸಂಬಂಧ ಕಟ್ಟಂಥದ್ದು, ಇಲ್ಲದೆಲ್ಲ ಹೊಲಸುಗಳನ್ನೆಲ್ಲ ತೆಗೆದು ತಲೆ ಒಳಗಡೆ ತುಂಬ್ಕೊಳ್ಳೋಂಥದ್ದು, ಈ ಎಲ್ಲದರಿಂದ ಏನು ಬರಬೇಕು? ಹೊರ ಬರಬೇಕು. ಹಲ್ಲೆಲೂಯಾ. ಆಗ ನೀವು ನಿರ್ಮಲ ಚಿತ್ತರಾಗಿ ಇರುವುದಾದರೆ, ದೇವರಿಗೆ ಪ್ರಿಯರಾಗಿರುವುದಾದರೆ ನೀವು ಏನು ಧರಿಸ್ಕೊಂಡಿರ್ತೀರಾ? ಕನಿಕರವನ್ನು ಧರಿಸ್ಕೊಂಡಿರ್ತೀರಾ, ದಯೆಯನ್ನು ಧರಿಸ್ಕೊಂಡಿರ್ತೀರಾ, ದೀರ್ಘ ಶಾಂತಿಯನ್ನು ಧರಿಸ್ಕೊಂಡಿರ್ತೀರಾ. ಈ ರೀತಿಯಾದಂಥ ಅನೇಕ ಸದ್ಗುಣಗಳಿಂದ ನಿಮ್ಮನ್ನು ನೀವು ಧರಿಸಿಕೊಳ್ಳುವಾಗ ನೀವೇ ನಿಜವಾದ ಮೊದಲ ಗಿತ್ತಿ. ಹಲ್ಲೆಲೂಯಾ. ಮದುವೆ ಹೆಣ್ಣೇನಾಗಿರುತ್ತೆ? ಎಲ್ಲ ಅಲ್ಲಿ ಮದುವೆ ಮನೆಗೆ ಬಂದಿರೋರಿಗಿಂತ ಹೆಚ್ಚಿನದಾಗಿ ಶೃಂಗಾರವರ ಮಾಡ್ಕೊಂಡಿರುತ್ತೆ. ಹಾಕಿರುವಂಥ ವಸ್ತ್ರನೂ ಸಹಿತವಾಗಿ ಶ್ರೇಷ್ಠವಾದದ್ದಾಗಿರುತ್ತೆ, ಹಾಕಿರೋಂಥ ಒಡವೆಗಳು ಸಹ ಶ್ರೇಷ್ಠವಾದದ್ದಾಗಿರುತ್ತೆ, ಅಲಂಕಾರಗಳು ಸಹ ಶ್ರೇಷ್ಠವಾಗಿರುತ್ತೆ. ಎಲ್ಲರ ಕಣ್ಣುಗಳು ಸಹ ಆಕೆಯ ಮೇಲೆ ಬೀಳುವ ಹಾಗೆ ಆಕೆಯನ್ನು ಆ ದಿನ ಸಿದ್ಧಪಡಿಸಿರ್ತಾರೆ. ಹಾಗಾದರೆ ದೇವರು ಮತ್ತು ಇಡೀ ಪರಲೋಕದ ಸೈನ್ಯ, ದೇವದೂತ ಸೈನ್ಯ ಇವೆಲ್ಲ ಸೇರಿ ನಮ್ಮನ್ನು ದೃಷ್ಟಿಟ್ಟು ನೋಡಬೇಕು. ಅವ್ರ ಮೆಚ್ಚುಗೆಗೆ ನಾವು ಪಾತ್ರರಾಗಬೇಕು. ಅಂದರೆ ಈ ಸದ್ಗುಣಗಳು ನಮ್ಮಲ್ಲಿ ಇರುವುದಾದರೆ ಮಾತ್ರವೇ ನಾವು ಕರ್ತನಿಗೆ ಪ್ರಿಯರು ಮತ್ತು ಕರ್ತನ ಸಭೆಯಾಗಿ ನಿಜವಾದ ಮೊದಲಗಿತ್ತಿಯಾಗಿ ನಾವು ನಮ್ಮ ಮೊದಲಿಂಗನಾದಂಥ ಯೇಸು ಸ್ವಾಮಿಯ ಮುಂದೆ ಕಾಣಿಸಲು ಸಾಧ್ಯ. ಹಲ್ಲೆಲೂಯಾ. ಈ ಎಲ್ಲ ಗುಣಗಳನ್ನು ನಾವು ಧರಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ.
ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ದೇವಾದಿ ದೇವನು, ರಾಜಾದಿರಾಜನು, ಕರ್ತನ ಕರ್ತನು, ಒಡೆಯರ ಒಡೆಯನು ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ದೇವರೇ. ಹಾಳು ಹೊಡೆಯ, ಹೆಣ್ಣು ಗಂಡು ಎನ್ನುವ ಯಾವ ಭೇದ ಭಾವ ಇಲ್ಲದೆ ಕರ್ತನೆಯಪ್ಪ, ಎಲ್ಲರನ್ನು ಕರ್ತನೆಯಪ್ಪ ನೀನು ಸರಿಸಮವಾಗಿ ಪ್ರೀತಿ ಮಾಡಿ ಆರಿಸಿಕೊಂಡಿರುವ ಕರ್ತನು ನೀನಾಗಿದೆಯಲ್ಲ. ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಅಪ್ಪ. ದೇವರೇ, ನಮ್ಮನ್ನು ಲೋಕದೊಳಗಿಂದ ಆರಿಸಿಕೊಂಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಾವಿದ್ದ ಪರಿಸ್ಥಿತಿಯಲ್ಲಿ ಎಲ್ಲರೂ ಮುಖವನ್ನು ಓರೆ ಮಾಡಿಕೊಂಡು ಹೋಗುವಂಥ ಸಮಯದಲ್ಲಿ ದೇವರೇ, ನೀನಾದರೂ ಅಪ್ಪ ನಮ್ಮ ಜೀವಿತದಲ್ಲಿ ಬಂದು ಒಳ್ಳೆ ಸಮರಿಯನಾಗಿ ಬಂದು ಕರ್ತನೆಯಪ್ಪ, ನಮ್ಮ ಎಲ್ಲ ಗಾಯಗಳಿಗೆ ನಿನ್ನ ಪ್ರೀತಿ ಔಷಧಿಯನ್ನಪ್ಪ ಹಚ್ಚುತ್ತಾ ನಿನ್ನ ಸಭೆ ಎಂಬ ಮಂಡಳಿಗೆ ಸೇರಿಸುತ್ತಾ ರಾಜ, ಹೇಗೋ ನಿನ್ನ ಕೃಪಾವರಗಳನ್ನಪ್ಪ ನೀನು ತಾನೇ ಕೊಟ್ಟು ಆಶೀರ್ವಾದ ಮಾಡಿ ನಡೆಸುತ್ತಾ ಬಂದಿದೆಯಲ್ಲ, ನಿನಗೆ ಸ್ತೋತ್ರ ಅಪ್ಪ. ಆರಿಸಿಕೊಂಡಂಥ ನಮ್ಮನ್ನ ದೇವರೇ ನೀನು ತಾನೇ ಪ್ರತಿಷ್ಠಿತರನ್ನಾಗಿ ಮಾಡಿಕೊಂಡಿದೆಯಲ್ಲ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಪರಲೋಕದ ರಾಜ್ಯವನ್ನು ವಿಸ್ತರಿಸುವುದಕ್ಕೂ ಆ ರಾಜ್ಯವನ್ನು ಕಟ್ಟುವುದಕ್ಕೂ ಕರ್ತನೆ ಅಪ್ಪ, ನಮ್ಮನ ಸ್ವಾಮಿ ನಿನ್ನ ರಾಜ್ಯದಲ್ಲಿ ಕರ್ತನೆ ಅಪ್ಪ ಅಧಿಕಾರಿಗಳಾಗಿ ಕರ್ತನೆ ಅಪ್ಪ ನೀನು ನೇಮಕ ಮಾಡಿಕೊಂಡಿದೆಯಲ್ಲ, ಸೇವಕರುಗಳಾಗಿ ನೇಮಕ ಮಾಡಿಕೊಂಡಿದೆಯಲ್ಲಪ್ಪ, ಮನೆವಾರ್ತಿಯವರಾಗಿ ನೇಮಕ ಮಾಡಿಕೊಂಡಿದೆಯಲ್ಲ, ತೋಟದಲ್ಲಿ ಕೆಲಸ ಮಾಡುವವರಾಗಿ ನೀನು ನೇಮಕ ಮಾಡಿಕೊಂಡಿದೆಯಲ್ಲ, ಸುವಾರ್ತಿಕರಾಗಿ ನೀನು ನೇಮಕ ಮಾಡಿಕೊಂಡಿದೆಯಲ್ಲ, ಅನೇಕ ಕುಟುಂಬಗಳನ್ನು ಕಟ್ಟುವುದಕ್ಕಾಗಿ ನೇಮಕ ಮಾಡಿಕೊಂಡಿದೆಯಲ್ಲ ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಹೀಗೆ ನಾನಾ ವಿಧವಾದಂಥ ಕೃಪಾ ವರಗಳಿಂದಪ್ಪ ನಮ್ಮನ್ನು ಪ್ರತಿಷ್ಠೆಪಡಿಸಿ ಕರ್ತನೆಯಪ್ಪ ನೀನು ನಿಲ್ಲಿಸುವಾಗಲೂ ಕರ್ತನೆಯಪ್ಪ ನಾವು ನಿನಗೆ ಪ್ರಿಯರಾಗಿ ನಡೆದುಕೊಳ್ಳಬೇಕಾಗಿದೆಯಲ್ಲಪ್ಪ. ಹೇಗೋ ನಮ್ಮಲ್ಲಿ ನಿರ್ಮಲ ಚಿತ್ತವನ್ನು ಹುಟ್ಟಿಸಿ ಅಪ್ಪ ಸದಾಕಾಲ ನಿನ್ನ ಪ್ರೀತಿಯಲ್ಲಿ ಸಂತೋಷಿಸುವಾಗೆ ರಾಜ, ಅನೇಕ ಸದ್ಗುಣಗಳನ್ನು ಧರಿಸಿಕೊಂಡು ನಾವು ನಿಜವಾದ ಮೊದಲಿಗಿತಿಯಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಳಬೇಕಾಗಿದೆಯಲ್ಲಪ್ಪ. ಈ ದಿನ ನಮ್ಮನ್ನ ಕುರಿತು ನೀನು ಮಾತನಾಡಿದೆ, ಅದಕ್ಕಾಗಿ ಸ್ತೋತ್ರ. ಅಂತ್ಯಕಾಲದಲ್ಲಿರುವಂಥ ನಾವು ಶರೀರಗಳನ್ನಪ್ಪ ಪ್ರೀತಿಸುತ್ತಾ, ಶರೀರಾದಿನ ಭಾವಗಳನ್ನಪ್ಪ ಧರಿಸಿಕೊಳ್ಳುತ್ತಾ, ಲೋಕವನ್ನ ಪ್ರೀತಿ ಮಾಡುತ್ತಾ, ಲೋಕದವುಗಳಲ್ಲಿ ಕರ್ತನೆಯಪ್ಪ ಉಲ್ಲಾಸಿಸುವುದಕ್ಕಿಂತ ಹೆಚ್ಚಿನದಾಗಿ ಅಪ್ಪ ಕರ್ತನೆ ನಿನ್ನ ನುಡಿಮುತ್ತುಗಳು ಕರ್ತನೆ ಜೀವವುಳ್ಳ ಬೆಳಕಾಗಿರುವಾಗ ಅವೆಲ್ಲವೂ ಕರ್ತನೆಯಪ್ಪ ನಾವು ಸ್ವಾಮಿ ಕೇಳಿ ತಿಳಿದು ಧ್ಯಾನ ಮಾಡುತ್ತಾ ಅದನ್ನೇ ಸಂಪಾದಿಸಿಕೊಳ್ಳುವಾಗೆ ಬದುಕುವುದು ಕ್ರಿಸ್ತನಿಗಾಗಿ, ಸಾಯುವುದು ಕ್ರಿಸ್ತನಿಗಾಗಿ ಎಂದು ಹೇಳಿದ ಭಕ್ತರ ಹಾಗೆ ಕರ್ತನೆ ನಾವು ಜೀವಿಸಲಿಕ್ಕಾಗುವಾಗೆ ಕೃಪೆ ತೋರಿಸಪ್ಪ. ಆ ನಿನ್ನ ಮಹಿಮೆ, ಆ ನಿನ್ನ ಪ್ರಸನ್ನತೆಯನ್ನು ಸಂಪಾದಿಸಿಕೊಳ್ಳುವುದೇ ಜೀವಿತದ ಮುಖ್ಯ ಉದ್ದೇಶವಾಗಿರಲಿ ಕರ್ತನೆ ಅಪ್ಪ. ಸಭೆಯೆಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು, ಮಹಿಮೆಯನ್ನು ನಾವೆಲ್ಲರೂ ನಿರ್ಮಲ ಚಿತ್ತರಾಗಿ ಕಾಣುತ್ತಾ ಕರ್ತನೆಯಪ್ಪ ನಿನಗೆ ಪ್ರಿಯರಾಗಿ ಕಂಡು ಬರುವಾಗಿ ಸಹಾಯ ಮಾಡಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವಳ ತಂದೆಯೇ, ಆಮೆನ್.